ಮಳೆಗಾಲದ ಒಂದು ಸುಂದರ ಬೆಳಗ್ಗೆ. ರಾಯಚೂರಿನ ಹತ್ತಿರದ ಒಂದು ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಅಜಯ್ ತನ್ನ ಕಾಲೇಜಿನ ಮೊದಲ ದಿನಕ್ಕಾಗಿ ಸಿದ್ಧನಾಗುತ್ತಿದ್ದ. ಅವನಿಗೆ ಹೊಸ ಕಾಲೇಜು, ಹೊಸ ಸ್ನೇಹಿತರು, ಹೊಸ ಕನಸುಗಳು, ಎಲ್ಲವೂ ಹೊಸತಾಗಿತ್ತು. ಅಜಯ್ ಸಾಮಾನ್ಯ ಹುಡುಗನಲ್ಲ. ಅವನು ತುಂಬಾ ಶಾಂತ ಸ್ವಭಾವದವನಾಗಿದ್ದ. ಯಾರ ಜೊತೆಯೂ ಹೆಚ್ಚು ಮಾತನಾಡುವುದಿಲ್ಲ. ತನ್ನ ಕನಸುಗಳ ಜೊತೆ ಬದುಕುವುದೇ ಅವನಿಗೆ ಇಷ್ಟ. ಆ ದಿನ ಬೆಳಗ್ಗೆ ಮಳೆಯ ಹನಿಗಳು ನೆಲಕ್ಕೆ ಬೀಳುತ್ತಿದ್ದವು. ರಸ್ತೆಗಳು ಒದ್ದೆಯಾಗಿದ್ದವು. ಗಾಳಿಯಲ್ಲಿ ಒಂದು ವಿಚಿತ್ರವಾದ ತಂಪು. ಅಜಯ್ ಕಾಲೇಜಿನ ಗೇಟ್ ಒಳಗೆ ಕಾಲಿಟ್ಟಾಗ ಅವನ ಜೀವನವೇ ಬದಲಾಗಲಿರುವುದು ಅವನಿಗೆ ಗೊತ್ತಿರಲಿಲ್ಲ. ಅವನು ಕ್ಲಾಸ್ ರೂಮ್ ಕಡೆಗೆ ನಡೆಯುತ್ತಿದ್ದಾಗ ಎದುರಿನಿಂದ ಒಬ್ಬಳು ಹುಡುಗಿ ಬರುತ್ತಿದ್ದಳು. ಬಿಳಿ ಬಣ್ಣದ ಚೂಡಿದಾರ್, ಉದ್ದವಾದ ಕಪ್ಪು ಕೂದಲು, ಮುಖದ ಮೇಲೆ ಮಳೆಯ ಸಣ್ಣ ಹನಿಗಳು, ಕಣ್ಣುಗಳಲ್ಲಿ ಸಾವಿರ ಕನಸುಗಳು. ಅವಳ ಹೆಸರು ಕಾವ್ಯ. ಆ ಕ್ಷಣದಲ್ಲಿ ಅಜಯ್ಗೆ ಸಮಯವೇ ನಿಂತಂತೆ ಅನಿಸಿತು. ಕಾವ್ಯ ಅವನ ಕಡೆ ಒಂದು ಕ್ಷಣ ನೋಡಿದಳು. ಆ ನೋಟ ಕೇವಲ 2 ಸೆಕೆಂಡುಗಳದ್ದಾಗಿರಬಹುದು. ಆದರೆ ಅಜಯ್ಗೆ ಅದು 2 ಗಂಟೆಗಳಷ್ಟು ದೀರ್ಘವಾಗಿ ಅನಿಸಿತು. ಏನಪ್ಪಾ, ಯಾರನ್ನು ನೋಡ್ತಾ ಇದ್ದೀಯಾ ಎಂದು ಸ್ನೇಹಿತ ರಾಹುಲ್ ಕೇಳಿದ. ಅಜಯ್ ತಕ್ಷಣ ತಲೆ ತಿರುಗಿಸಿದ. ಏನಿಲ್ಲ. ಆದರೆ ಅವನ ಹೃದಯ ಮಾತ್ರ ಬೇರೆ ಕಥೆ ಹೇಳುತ್ತಿತ್ತು. ಮುಂದಿನ ಕೆಲವು ದಿನಗಳು ಅಜಯ್ ಕಾವ್ಯಳನ್ನು ದೂರದಿಂದಲೇ ನೋಡುತ್ತಿದ್ದ. ಲೈಬ್ರರಿಯಲ್ಲಿ, ಕ್ಯಾಂಟೀನ್ನಲ್ಲಿ, ಕಾಲೇಜು ಆವರಣದಲ್ಲಿ. ಆದರೆ ಮಾತನಾಡುವ ಧೈರ್ಯ ಬರಲಿಲ್ಲ. ಒಂದು ದಿನ ಲೈಬ್ರರಿಯಲ್ಲಿ ಕಾವ್ಯಳ ಕೈಯಿಂದ ಪುಸ್ತಕ ಕೆಳಗೆ ಬಿದ್ದಿತು. ಅಜಯ್ ತಕ್ಷಣ ಓಡಿ ಹೋಗಿ ಅದನ್ನು ಎತ್ತಿಕೊಟ್ಟ. ಥ್ಯಾಂಕ್ ಯು, ಕಾವ್ಯ ನಗುತ್ತಾ ಹೇಳಿದಳು. ಅದು ಮೊದಲ ಮಾತು. ಅಜಯ್ಗೆ ಆ ಒಂದು ಥ್ಯಾಂಕ್ ಯು ಹೇಳಿದ ಕ್ಷಣದಿಂದ ದಿನವೇ ಸುಂದರವಾಗಿ ಬಿಟ್ಟಿತು. ವೆಲ್ಕಮ್ ಎಂದು ಅವನು ನಿಧಾನವಾಗಿ ಹೇಳಿದ. ಆ ದಿನದಿಂದ ಇಬ್ಬರೂ ಕೆಲವೊಮ್ಮೆ ಮಾತನಾಡಲು ಶುರು ಮಾಡಿದರು. ಮೊದಲು ಓದು, ನಂತರ ಕಾಲೇಜು, ನಂತರ ಕನಸುಗಳು, ನಂತರ ಜೀವನ. ದಿನಗಳು ಕಳೆದಂತೆ ಅವರ ಸ್ನೇಹ ಗಟ್ಟಿಯಾಗತೊಡಗಿತು. ಒಂದು ಸಂಜೆ, ಕಾಲೇಜು ಮುಗಿದ ನಂತರ ಇಬ್ಬರೂ ಬಸ್ ನಿಲ್ದಾಣದಲ್ಲಿ ನಿಂತಿದ್ದರು. ಮಳೆ ಸುರಿಯಲು ಶುರುವಾಯಿತು. ಕಾವ್ಯ ಬಳಿ ಛತ್ರಿ ಇರಲಿಲ್ಲ. ಅಜಯ್ ತನ್ನ ಛತ್ರಿಯನ್ನು ಅವಳ ಕಡೆ ಚಾಚಿದ. ಬಾ. ಇಬ್ಬರೂ ಒಂದೇ ಛತ್ರಿಯ ಕೆಳಗೆ ನಡೆದು ಹೋಗತೊಡಗಿದರು. ಆ ಕ್ಷಣ ಅಜಯ್ಗೆ ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು. ಮಳೆಯ ಹನಿಗಳು, ತಂಪಾದ ಗಾಳಿ, ಅವಳ ನಗು, ಅವಳ ಮಾತು, ಎಲ್ಲವೂ ಅವನ ಮನಸ್ಸನ್ನು ಗೆದ್ದಿತ್ತು. ಆ ರಾತ್ರಿ ಅಜಯ್ಗೆ ನಿದ್ರೆ ಬರಲಿಲ್ಲ. ಅವನು ತನ್ನನ್ನೇ ಕೇಳಿಕೊಂಡ, ಇದು ಕೇವಲ ಸ್ನೇಹನ? ಹೃದಯದ ಉತ್ತರ ಸ್ಪಷ್ಟವಾಗಿತ್ತು, ಇಲ್ಲ, ಇದು ಪ್ರೀತಿ. ತಿಂಗಳುಗಳು ಕಳೆದವು. ಒಂದು ದಿನ ಅಜಯ್ ನಿರ್ಧಾರ ಮಾಡಿದ, ಇನ್ನು ತನ್ನ ಪ್ರೀತಿಯನ್ನು ಹೇಳಬೇಕು. ಅವನು ಕಾವ್ಯಳನ್ನು ಕಾಲೇಜಿನ ಹಿಂಭಾಗದ ಉದ್ಯಾನವನಕ್ಕೆ ಕರೆಸಿಕೊಂಡ. ಸಂಜೆಯ ಸೂರ್ಯಾಸ್ತ, ಆಕಾಶ ಕಿತ್ತಳೆ ಬಣ್ಣದಿಂದ ಹೊಳೆಯುತ್ತಿತ್ತು. ಅಜಯ್ನ ಕೈಗಳು ನಡುಗುತ್ತಿದ್ದವು. ಕಾವ್ಯ, ಹೌದು, ನಿನಗೆ ಒಂದು ಮಾತು ಹೇಳಬೇಕು. ಹೇಳು. ಅವನು ಆಳವಾಗಿ ಉಸಿರೆಳೆದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೆಲವು ಕ್ಷಣ ಮೌನ. ಅಜಯ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಕಾವ್ಯ ಏನೂ ಮಾತನಾಡಲಿಲ್ಲ. ಅವಳು ಕೇವಲ ಅವನ ಕಡೆ ನೋಡಿದಳು. ನಂತರ ನಿಧಾನವಾಗಿ ನಗಿದಳು. ನನಗೂ ನೀನು ಇಷ್ಟ. ಅಜಯ್ಗೆ ನಂಬಲಿಕ್ಕಾಗಲಿಲ್ಲ. ನಿಜವಾ? ಹೌದು. ಆ ಕ್ಷಣದಲ್ಲಿ ಅವನ ಜೀವನದ ಅತ್ಯಂತ ಸಂತೋಷದ ದಿನ ಆರಂಭವಾಯಿತು. ಮುಂದಿನ 2 ವರ್ಷಗಳು ಕನಸಿನಂತಿದ್ದವು. ಇಬ್ಬರೂ ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು. ಕಾಲೇಜು ಕಾರ್ಯಕ್ರಮಗಳು, ಲೈಬ್ರರಿ, ಜನ್ಮದಿನಗಳು, ಹಬ್ಬಗಳು, ಸಣ್ಣ ಜಗಳಗಳು, ಸಣ್ಣ ಸಮಾಧಾನಗಳು. ಪ್ರತಿದಿನವೂ ಹೊಸ ನೆನಪು. ಕಾವ್ಯ ಯಾವಾಗಲೂ ಹೇಳುತ್ತಿದ್ದಳು, ನೀನು ನನ್ನ ಜೀವನದಲ್ಲಿ ಬಂದದ್ದು ನನ್ನ ಅದೃಷ್ಟ. ಅಜಯ್ ನಗುತ್ತಿದ್ದ, ನನ್ನ ಜೀವನವೇ ನೀನು. ಅವರ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಅವರು ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದರು. ಮದುವೆ, ಮನೆ, ಮಕ್ಕಳು, ಒಟ್ಟಿಗೆ ವೃದ್ಧರಾಗುವ ಕನಸು. ಆದರೆ ಜೀವನ ಎಲ್ಲರ ಕನಸುಗಳನ್ನು ಸುಲಭವಾಗಿ ಈಡೇರಿಸುವುದಿಲ್ಲ. ಕಾಲೇಜು ಮುಗಿಯುವ ಸಮಯ ಬಂತು. ಅಜಯ್ ಬೆಂಗಳೂರಿನಲ್ಲಿ ಕೆಲಸ ಪಡೆದ. ಕಾವ್ಯಗೆ ಮೈಸೂರಿನಲ್ಲಿ ಉದ್ಯೋಗ ಸಿಕ್ಕಿತು. ಮೊದಲ ಬಾರಿಗೆ ಇಬ್ಬರೂ ದೂರವಾಗಬೇಕಾಯಿತು. ಸ್ಟೇಷನ್ನಲ್ಲಿ ವಿದಾಯ ಹೇಳುವಾಗ ಕಾವ್ಯ ಕಣ್ಣೀರು ಹಾಕುತ್ತಿದ್ದಳು. ನನ್ನನ್ನು ಮರೆಯಬೇಡ. ಅಜಯ್ ಅವಳ ಕೈ ಹಿಡಿದ. ನಾನು ಉಸಿರಾಡುವುದನ್ನು ಮರೆಯಬಹುದು, ಆದರೆ ನಿನ್ನನ್ನು ಅಲ್ಲ. ರೈಲು ನಿಧಾನವಾಗಿ ಹೊರಟಿತು. ಅಜಯ್ ದೂರವಾಗುತ್ತಿದ್ದ ಕಾವ್ಯಳನ್ನು ನೋಡುತ್ತ ನಿಂತ. ಅವಳ ಕಣ್ಣುಗಳಲ್ಲಿ ಪ್ರೀತಿ ಇತ್ತು.
ಆದರೆ ಭವಿಷ್ಯ ಏನು ಇಟ್ಟುಕೊಂಡಿದೆ